ಮಿತ್ 5,400 ಮೊತ್ತವನ್ನು ಮತ್ತು ಗೋಪಾಲ್ 9,400 ಮೊತ್ತವನ್ನು ವಾರ್ಷಿಕ ಒಂದೇ ಸರಳ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡ್ತಾರೆ. 3 ವರ್ಷಗಳ ಕೊನೆಯಲ್ಲಿ ಗೋಪಾಲ್ ಅಮಿತ್ಗಿಂತ 840 ರೂಪಾಯಿ ಹೆಚ್ಚು ಬಡ್ಡಿ ಪಡೆದ್ರ ವಾರ್ಷಿಕ ಬಡ್ಡಿ ದರ ಕಂಡಿಡಿ ಅಂತ ಕೇಳ್ಯಾರ. ನೋಡ್ರಿ, ಇಬ್ಬರದು ರೇಟ್ ಸೇಮ್ ಐತಿ. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನಕತಿ, ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡ್ ಬೈ 100 ಆಕತಿ. ಇಲ್ಲಿ ಗೋಪಾಲಿಗೆ ಎಷ್ಟು 840 ರೂಪಾಯಿ ಜಾಸ್ತಿ ಬಡ್ಡಿ ಬಂದೈತೆ ಅಂದ್ರೆ ಇದೇನಾಗುತ್ತೆ, ಅವ್ರಿಬ್ರು ನಡುವರ್ಕಿನ ಡಿಫ್ರೆನ್ಸ್ ಆಗುತ್ತೆ. 9,400 ಇಂಟು ಟೈಮ್ 3 ವರ್ಷ ಕೊಟ್ಟಾರ ರೇಟ್ 6 ಡಿವೈಡ್ ಬೈ 100 ಮೈನಸ್ 5,400 ಇಂಟು 3 ಇಂಟು 6 ಡಿವೈಡ್ ಬೈ 100 ಎಷ್ಟು ಕೊಟ್ಟರೆ ಇಲ್ಲಿ 840 ರೂಪಾಯಿ ಜಾಸ್ತಿ ಗೋಪಾಲ್ ಪಡೆದಾನ. ಇಲ್ಲಿ 0 0 ಕ್ಯಾನ್ಸಲ್ ಮಾಡೋಣ. ಈ 3 ಕ್ಯಾನ್ಸಲ್ ಆಗಿದೆ. ಎಷ್ಟು 3 2 6 3 8 24 94 6 ಮೈನಸ್ 54 6 ಇಸ್ ಈಕ್ವಲ್ ಟು ಎಷ್ಟತ್ತೆ 280. ಇಲ್ಲಿ ಎಷ್ಟಾಗುತ್ತೆ ಡಿಫ್ರೆನ್ಸ್ 46 ಇಸ್ ಈಕ್ವಲ್ ಟು 280. 6 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 7% ಬರುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. PDF ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿರಿ. ಎ ಮತ್ತು ಬಿ ಅವರ ನಡಿಗೆ ವೇಗದ ಅನುಪಾತ 3:5 ಆಗೈತಿ. ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸಲು ಬಿಗೆ 18 ನಿಮಿಷಗಳು ಬೇಕಾದ್ರೆ ಅದೇ ದೂರವನ್ನು ಕ್ರಮಿಸಲು ಎಗೆ ಎಷ್ಟು ಸಮಯ ಬೇಕಂತ ಕೇಳ್ಯಾರ. ಎ ರೇಷಿಯೋ ಬಿ ಸ್ಪೀಡ್ ರೇಷಿಯೋ ಏನು ಕೊಟ್ಟಾನ, ಇಲ್ಲಿ 3:5 ಕೊಟ್ಟನ. ಟೈಮ್ ರೇಷಿಯೋ ಏನಕತಿ, ಇದ್ರದ್ದು ರಿವರ್ಸ್ ಆಕತಿ 5:3 ಆಕತಿ. ಇಲ್ಲಿ 3 ರೇಷಿಯೋ ಎಷ್ಟು ಕೊಟ್ಟನ 18 ನಿಮಿಷ ಕೊಟ್ಟನ ಇಂಟು 6 ಆಗೈತಿ. ಎ ಟೈಮ್ ಎಷ್ಟಾಗುತ್ತೆ 5 ಇಂಟು 6 ಮಾಡಿದ್ರೆ 30 ನಿಮಿಷ ಬೇಕಾಗತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಕೇತನ್ 151 ಕುರ್ಚಿಗಳನ್ನು ಮಾರಾಟ ಮಾಡಿದಾಗ 51 ಕುರ್ಚಿಗಳ ಮಾರಾಟದ ಬೆಲೆಗೆ ಸಮವಾದ ಲಾಭ ಪಡೆದನು. ಹಾಗಾದ್ರೆ ಅವನ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ ಅವ ಸೆಲ್ ಮಾಡಿದ ಕುರ್ಚಿಗಳು ಎಷ್ಟು, ಇಲ್ಲಿ 151. ಇದರ ಪ್ರಾಫಿಟ್ ಆಗಿದ್ದು ಎಷ್ಟು 51. ಹಂಗ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ 100 ರೂಪಾಯಿ ಆಗುತ್ತೆ. ಅಂದ್ರೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗುತ್ತೆ ಇಲ್ಲಿ 51 ಡಿವೈಡೆಡ್ ಬೈ 100 ಇಂಟು 100 ಮಾಡಿದ್ರೆ 51% ಪ್ರಾಫಿಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚೇತನ್ ನಗರ ಎ ನಿಂದ ನಗರ ಬಿಗೆ ಪ್ರಯಾಣಿಸುತ್ತಾನೆ. ಚೇತನ್ ತನ್ನ ಕಾರನ್ನು ಸಾಮಾನ್ಯ ವೇಗದ 3/4ರಷ್ಟು ವೇಗದಲ್ಲಿ ಚಲಾಯಿಸಿದರೆ ಅವನು ನಗರ ಬಿ ಅನ್ನು 33 ನಿಮಿಷ ತಡವಾಗಿ ತಲುಪ್ತಾನೆ. ಹಾಗಾದ್ರೆ ಚೇತನ್ ತನ್ನ ಸಾಮಾನ್ಯ ವೇಗದ ಕಾರನ್ನು ಚಲಾಯಿಸಿದರೆ ನಗರ ಎ ನಿಂದ ನಗರ ಬಿಗೆ ಪ್ರಯಾಣಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಿದ್ದಾನೆ ಅಂತ ಕೇಳಿರಿ. ನೋಡ್ರಿ, ಅವ ಚೇಂಜ್ ಮಾಡಿದ ಸ್ಪೀಡ್ ಏನಾಗತ್ತ 3/4 ಒಂದು ಇನಿಷಿಯಲ್ ಸ್ಪೀಡಿಗೆ ಈಕ್ವಲ್ ಆಗೈತಿ. ಅಂದ್ರೆ ಚೇಂಜ್ ಡಿವೈಡ್ ಬೈ ಇನಿಷಿಯಲ್ ಸ್ಪೀಡ್ ರೇಷಿಯೋ ಏನಾಗತ್ತೆ ಇಲ್ಲಿ 3/4 ಆಗುತ್ತೆ. ಸ್ಪೀಡ್ ರೇಷಿಯೋ ಏನಾಗ್ತಿಲ್ಲಿ ಚೇಂಜ್ ಆಗಿದ್ದು 3, ಇನಿಷಿಯಲ್ ಆಗಿ ಎಷ್ಟು ಇರ್ತೈತಿ 4 ಇರ್ತೈತಿ. ಟೈಮ್ ರೇಷಿಯೋ ಏನಾಗುತ್ತೆ ಇದ್ರದ್ದು ರಿವರ್ಸ್ ಆಗುತ್ತೆ 4:3 ಆಗುತ್ತೆ. ಇಲ್ಲಿ 18 ನಿಮಿಷ ತಡವಾಗಿ ಬಂದಾನ ಅಂದ್ರೆ ಇಲ್ಲಿ ಒಂದರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ 18 ನಿಮಿಷ ಆಗುತ್ತೆ. ನಮಗೇನು ಕೇಳ್ಯಾರ ಇಲ್ಲಿ 33 ನಿಮಿಷ ಕೊಟ್ಟಾರ. ನಮಗೇನು ಕೇಳ್ಯಾರ ಅವಂದು ಆ್ಯಕ್ಚುಯಲ್ ಆಗಿ ಇನಿಷಿಯಲ್ ಹೋಗೋ ಸ್ಪೀಡ್ ಟೈಮ್ ಎಷ್ಟು ಬೇಕಂತ ಕೇಳ್ಯಾರ. 3 ಇಂಟು 33 ಮಾಡಿದ್ರೆ ಎಷ್ಟಾಗುತ್ತೆ 99 ನಿಮಿಷ ಬೇಕಾಗತ್ತೆ ಅವಾಗ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕಂಪ್ಯೂಟರ್ನ ಬೆಲೆ 22,200 ರೂಪಾಯಿ ಆಗೈತಿ. ಅದರ ಬೆಲೆಯನ್ನು 25% ಕಡಿಮೆ ಮಾಡಿದ್ರೆ ಕಂಪ್ಯೂಟರ್ನ ಹೊಸ ಬೆಲೆ ಎಷ್ಟಾಗುತ್ತೆ ಅಂತ ಕೇಳ್ಯಾರ. ನೋಡ್ರಿ, 22,200 ರೂಪಾಯಿ ಇದ್ದಿದ್ದು 25% ಕಡಿಮೆ ಮಾಡಿ ಉಳಿದಿದ್ದು ಎಷ್ಟು 75% ಡಿವೈಡೆಡ್ ಬೈ 100 ಆಗುತ್ತೆ. 0 0 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಗುತ್ತೆ ಇದು 16,650 ರೂಪಾಯಿ ಹೊಸ ಬೆಲೆ ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 4 ಪುರುಷರು ಮತ್ತು 3 ಮಹಿಳೆಯರು ಒಂದು ಕೆಲಸನ 6 ದಿನಗಳಲ್ಲಿ ಮುಗಿಸ್ತಾರೆ. ಹಾಗೆಯೇ 5 ಪುರುಷರು ಮತ್ತು 7 ಮಹಿಳೆಯರು ಅದೇ ಕೆಲಸ 4 ದಿನದ ಮಾಡಬಲ್ಲರು. ಹಾಗಾದ್ರೆ 8 ಪುರುಷರು ಮತ್ತು 6 ಮಹಿಳೆಯರು ಅದೇ ಕೆಲಸ ಮಾಡಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತಾರೆ ಅಂತ ಕೇಳ್ಯಾರ. ನೋಡ್ರಿ, 4 ಮೆನ್ ಪ್ಲಸ್ 3 ವುಮೆನ್ ಅದಕ್ಕೆ ಒಂದು ಕೆಲಸ ಎಷ್ಟು ದಿನದಾಗ ಮಾಡ್ತಾರೆ 6 ದಿನದಾಗ. ಇದರ ಟೋಟಲ್ ಕೆಲಸನ ಈಕ್ವಲ್ ಆಗಿ ಎಷ್ಟು 5 ಪುರುಷರು 5 ಮೆನ್ ಪ್ಲಸ್ 7 ವುಮೆನ್ ಎಷ್ಟು ದಿನದಾಗ ಮಾಡ್ತಾರೆ ಅವರು 4 ದಿನದಾಗ ಮಾಡ್ತಾರೆ. ಅಂದ್ರೆ ಇವೆರಡು ಈಕ್ವಲ್ ಆಕಾವು. ಟೋಟಲ್ ವರ್ಕ್ 6 4 24 ಎಂ ಪ್ಲಸ್ 18 ವುಮೆನ್ ಈಸ್ ಈಕ್ವಲ್ ಟು 20 ಮೆನ್ ಪ್ಲಸ್ 28 ವುಮೆನ್ ಆಕಾವು. 4 ಮೆನ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇದು ಈ ಸೈಡ್ ಹೋದ್ರೆ 10 ವುಮೆನ್ ಆಗುತ್ತೆ. ಮೆನ್ ಅಪಾನ್ ವುಮೆನ್ ರೇಷಿಯೋ ಎಷ್ಟು ಬರ್ತಿಲ್ಲ 10 ಡಿವೈಡ್ ಬೈ 4 ಅಂದ್ರೆ 5 ಡಿವೈಡ್ ಬೈ 2 ಇದೇನಾಗುತ್ತೆ ಅವ್ರ ಎಫಿಷಿಯನ್ಸಿ ಆಕತಿ. ಈ 5/2 ಈ ಇಕ್ವೇಶನ್ದಾಗ ಹಾಕ್ತೀನಿ. ಅಂದ್ರೆ ಟೋಟಲ್ ವರ್ಕ್ ಎಷ್ಟಾಗುತ್ತೆ ಇಲ್ಲಿ 4 ಎಮ್ ಅಂದ್ರೆ 4 5 20 ಪ್ಲಸ್ 3 2 6 ಇಂಟು ಎಷ್ಟೈತಿ 6 ಐತಿ. 26 ಇಂಟು 6 ಮಾಡಿದ್ರೆ ಟೋಟಲ್ ವರ್ಕ್ ಎಷ್ಟಾಗುತ್ತೆ ಇಲ್ಲಿ 156 ಆಕತಿ. ಟೈಮ್ ಅವ್ರು ಯಾರ್ಯಾರು 156 ಡಿವೈಡೆಡ್ ಬೈ ಎಷ್ಟು ಜನ 8 ಪುರುಷರು ಅಂದ್ರೆ ಅವ್ರು ಒಬ್ಬಂದು ಎಫಿಷಿಯನ್ಸಿ 5 ಐತಿ 8 5 40 ಆಗುತ್ತೆ. ಪ್ಲಸ್ 6 ಮಹಿಳೆಯರು ಒಬ್ಬರದ್ದು 2 ಐತಿ ಅಂದ್ರೆ 12 ಆಗುತ್ತೆ. 156 ಡಿವೈಡೆಡ್ ಬೈ 52 ಆದ್ರೆ ಎಷ್ಟಾಗುತ್ತೆ 3 ದಿನ ಬೇಕಾಗುತ್ತೆ. 52 52 3 ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕಾರು ಕ್ರಮವಾಗಿ 12 km/h 18 km/h ಮತ್ತು 24 km/h ಮತ್ತು 36 km/h ವೇಗದಲ್ಲಿ ತಲಾ 8 km ದೂರದ 4 ಸತತ ಪ್ರಯಾಣ ಮಾಡ್ತೈತಿ. ಹಾಗಾದ್ರೆ ಇಡೀ ದೂರದಲ್ಲಿ ಕಾರಿನ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ರೆ ಸರಾಸರಿ ವೇಗ ಈಕ್ವಲ್ ಟು ಏನಾಗುತ್ತೆ ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗುತ್ತೆ. ಇಲ್ಲಿ ಒಟ್ಟು ದೂರ ಎಷ್ಟಾಗುತ್ತೆ 8 km 4 ಸುತ್ತ ಅಂದ್ರೆ 8 × 4 ಆಗುತ್ತೆ ಡಿವೈಡ್ ಬೈ ಒಟ್ಟು ಸಮಯ ಏನಾಗುತ್ತೆ ಇಲ್ಲಿ
ಟೋಟಲ್ ಡಿಸ್ಟೆನ್ಸ್ 8 ಐತಿ. ಒಂದರ ಟೈಮ್ 12 ಐತಿ. ಒಂದ್ರದ್ದು 8 ಇನ್ನೊಂದ್ರದ್ದು ಎಷ್ಟೈತಿ 18 ಐತಿ. ಪ್ಲಸ್ ಇನ್ನೊಂದ್ರದ್ದು ಎಷ್ಟೈತಿ 8/24 ಐತಿ. ಪ್ಲಸ್ 8/36 ಆಗುತ್ತೆ. 4 2 4 3 12 2 4 8 2 9 8 1 8 3 24 4 2 4 9 36 ಆಗುತ್ತೆ. ಅಂದ್ರೆ ಎಷ್ಟು ಆಗ್ತಿದೆ 32/2/3 ಪ್ಲಸ್ 4/9 ಪ್ಲಸ್ 1/3 ಪ್ಲಸ್ 2/9 ಆಗುತ್ತೆ. ಇಲ್ಲಿ LCM ಎಷ್ಟಾಗುತ್ತೆ 9 ಆಗುತ್ತೆ. 32 ಡಿವೈಡೆಡ್ ಬೈ ಇಲ್ಲಿ ಎಷ್ಟಲೇ 3 3 9 3 2 6 ಪ್ಲಸ್ 9 1 9 ಪ್ಲಸ್ 3 ಪ್ಲಸ್ ಇದೆಷ್ಟಾಗುತ್ತೆ 2 ಆಗುತ್ತೆ. ಅಂದ್ರೆ ಈ 9 ಬುಡುಕಿದೆ ಇಲ್ಲಿ ಮೇಲೆ ಬರ್ತೈತಿ. 32 ಡಿವೈಡ್ ಬೈ 6 4 10 15 ಇಂಟು 9 ಆಗುತ್ತೆ. 32 9 ಎಷ್ಟು 288 ಡಿವೈಡ್ ಬೈ 15 ಮಾಡಿದ್ರೆ ಎವರೇಜ್ ಸ್ಪೀಡ್ ಎಷ್ಟಾಗುತ್ತೆ 19.2 km/h ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ತರಗತಿಯ 39 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 39 ವರ್ಷಗಳು ಅಂತ ಕೊಟ್ಟರೆ ಅಂದ್ರೆ 39 ಇಂಟು 39 ಮಾಡಿದ್ರೆ ಎಷ್ಟಾಗುತ್ತೆ 1521 ವಿದ್ಯಾರ್ಥಿಗಳ ವಯಸ್ಸಾಗುತ್ತೆ. ಶಿಕ್ಷಕರ ವಯಸ್ಸನ್ನು ಸೇರಿಸಿದಾಗ ಇಡೀ ಗುಂಪಿನ ಸರಾಸರಿ ವಯಸ್ಸು 40 ವರ್ಷ ಆಗುತ್ತೆ. ಟೀಚರ್ನ ಸೇರಿಸಿದ್ರೆ ಎಷ್ಟು ಜನ ಆಗಾರ 40 ಜನ ಆಕತ್ತೆ. ಅವ್ರು ಎವರೇಜ್ ಎಷ್ಟು ಕೊಟ್ರೆ 40 ಕೊಟ್ರೆ ಅಂದ್ರೆ 1600 ಆಕತ್ತೆ. ಆಗ ಶಿಕ್ಷಕರ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಡಿಫ್ರೆನ್ಸ್ ತೊಗೊಂಡ್ರೆ ಎಷ್ಟು ಬರ್ತೈತಿ ಇಲ್ಲಿ 79 ವಯಸ್ಸಾಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಅರ್ಧ ಗೋಳದ ತ್ರಿಜ್ಯವು 13√3 ಅಂದ್ರೆ 13√3 ಸೆಂಟಿಮೀಟರ್ ಆಗೈತಿ. ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡ್ರಿ ಅಂತ ಕೇಳ್ಯಾರ. ಕರ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಕತಿ ಅದರದ್ದು 2πr² ಆಗತ್ತೆ. 2 ಇಂಟು ಪೈ ಇಂಟು ಆರ್ ವ್ಯಾಲ್ಯೂ ಎಷ್ಟೈತಿ 13√3 ಹೋಲ್ ಸ್ಕ್ವೇರ್ ಆಗುತ್ತೆ. ಅಂದ್ರೆ 2π ಇಂಟು 13² ಅಂದ್ರೆ 169 ಇಂಟು 3 ಆಗುತ್ತೆ. ಇದು ಎಷ್ಟಾಗುತ್ತೆ 1014 ಪೈ ಸೆಂಟಿಮೀಟರ್ ಸ್ಕ್ವೇರ್ ಏನಾಗುತ್ತೆ ಅದರದ್ದು ಕರ್ ಸರ್ಫೇಸ್ ಏರಿಯಾ ಆಗುತ್ತೆ. ಇಂಧನದ ಬೆಲೆಯು ಸತತ 3 ತಿಂಗಳ ಕ್ರಮವಾಗಿ 40%, 50% ಮತ್ತು 15% ಅಷ್ಟು ಕಡಿಮೆ ಆಗುತ್ತೆ. ಆದರೆ 4ನೇ ತಿಂಗಳಲ್ಲಿ 40% ಅಷ್ಟು ಹೆಚ್ಚಾಗುತ್ತದೆ. ಅದರ ಮೂಲ ಬೆಲೆಗೆ ಹೋಲಿಸಿದರೆ 4ನೇ ತಿಂಗಳ ಕೊನೆಯಲ್ಲಿ ಇಂಧನದ ಬೆಲೆಯಲ್ಲಿ ಒಟ್ಟು ಶೇಕಡಾವಾರು ಏರಿಕೆ ಅಥವಾ ಇಳಿಕೆ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಇನಿಷಿಯಲ್ ಆಗಿ ಎಷ್ಟು ಐತಿ ಅಂತ ತೊಗೊಂತೀನಿ 100 ಐತಿ ಅಂತ ತೊಗೊಂತೀನಿ. ಮೊದಲಕ್ಕೆ ಎಷ್ಟು 40% ಕಮ್ಮಿ ಆಗೈತೆ ಅಂತ ಉಳಿದಿದೆಷ್ಟು 60/100. ಆಮೇಲೆ ಎಣ್ಣೆ 50% ಕಮ್ಮಿ ಆಗೈತೆ ಅಂತ ಉಳಿದಿದೆಷ್ಟು 50/100. ಥರ್ಡ್ ಸಲ 15% ಅಂತ ಉಳಿದಿದ್ದು 85/100. 4ನೇ ಸಲಕ್ಕೆ 40% ಜಾಸ್ತಿ ಐತೆ 140/100 ಆಗುತ್ತೆ. 0 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಎಷ್ಟಾಗುತ್ತೆ ಇದು 5 1 5 20 21 27 ಆಗುತ್ತೆ. 6 ಇಂಟು 85 ಇಂಟು 7 ಮಾಡಿದ್ರೆ ಎಷ್ಟಾಗುತ್ತೆ ಅದು 3570/100 ಆಗುತ್ತೆ. ಅಂದ್ರೆ 35.7 ಆಗುತ್ತೆ. ಅಂದ್ರೆ ಎಷ್ಟು ಕಡಿಮೆ ಐತಿ ಇಲ್ಲಿ 100ರಿಂದ 35.7ಕ್ಕೆ 64.3% ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು 3x² ಮತ್ತು 4xyಗಳ ಮೂರನೇ ಅನುಪಾತವು 48 ಆಗಿದ್ರೆ y ನ ಧನಾತ್ಮಕ ಬೆಲೆ ಎಷ್ಟು ಅಂತ ಕೇಳ್ಯಾರ. ಅಂದ್ರೆ ನೋಡ್ರಿ 3x² ಡಿವೈಡೆಡ್ ಬೈ 4xy ಈಸ್ ಈಕ್ವಲ್ ಟು 4xy ಡಿವೈಡೆಡ್ ಬೈ ಮೂರನೇ ಅನುಪಾತ ಎಷ್ಟು ಕೊಟ್ರೆ 48 ಕೊಟ್ರೆ ಇಲ್ಲಿ x ಕ್ಯಾನ್ಸಲ್ ಆಕ್ಕವು. ಅಂದ್ರೆ 4 4 12 4 3 ಆಗುತ್ತೆ. y² ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 9 ಆಗುತ್ತೆ. y ವ್ಯಾಲ್ಯೂ ಎಷ್ಟಾಗುತ್ತೆ 3 ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಾರ್ಷಿಕ 4% ಬಡ್ಡಿ ದರದಲ್ಲಿ 3 ವರ್ಷಗಳ ಅವಧಿಗೆ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ನಡುವಿನ ವ್ಯತ್ಯಾಸವು 228 ರೂಪಾಯಿ ಆಗಿದ್ರೆ ಅಸಲು ಮೊತ್ತ ಎಷ್ಟು ಅಂತ ಕೇಳಿದ್ರೆ ನೋಡಿ, ಡಿಫ್ರೆನ್ಸ್ 3 ವರ್ಷಕ್ಕೆ ಈಜು ಕೊಟ್ಟು ಪ್ರಿನ್ಸಿಪಲ್ ಇಂಟು r/100 ಹೋಲ್ ಸ್ಕ್ವೇರ್ ಇಂಟು 300 ಪ್ಲಸ್ r/100 ಆಗುತ್ತೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟು ಕೊಟ್ಟನ 228 ಕೊಟ್ಟನ. ಪ್ರಿನ್ಸಿಪಲ್ ಇಂಟು ರೇಟ್ 4 ಕೊಟ್ಟನ 4/100 ಇಂಟು 4/100 304 ಪ್ಲಸ್ 100 ಆಕತಿ. ಇದೇನಾಗುತ್ತೆ 4 1 4 5 20 4 7 28 4 1 4 25 ಆಗುತ್ತೆ. ಪ್ರಿನ್ಸಿಪಲ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಇದು 57 ಇಂಟು 25 ಇಂಟು 100 ಇಂಟು 100 ಡಿವೈಡೆಡ್ ಬೈ 304 ಆಗುತ್ತೆ. ಅಂದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಬರ್ತೈತಿ ಇಲ್ಲಿ 46,875 ರೂಪಾಯಿ ಏನಾಗುತ್ತೆ ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದೇ ಬಡ್ಡಿ ದರದಲ್ಲಿ 2 ವರ್ಷಗಳಲ್ಲಿ ಅಸಲಿನ ಮೇಲಿನ ಸರಳ ಬಡ್ಡಿ 40 ರೂಪಾಯಿ ಮತ್ತು ಚಕ್ರ ಬಡ್ಡಿ 65 ರೂಪಾಯಿ ಆಗಿದ್ರೆ ಅಸಲು ಮೊತ್ತ ಎಷ್ಟು ಅಂತ ಕೇಳ್ಯಾರ. ನೋಡಿ, ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡೆಡ್ ಬೈ 100 ಆಕತಿ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟರೆ ಇಲ್ಲಿ 40 ಕೊಟ್ಟರೆ ಅಂದ್ರೆ ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಎಷ್ಟು ಕೊಟ್ಟರೆ 2 ವರ್ಷ ಕೊಟ್ಟರೆ ಡಿವೈಡ್ ಬೈ 100 ಆಗುತ್ತೆ. 2 1 2 20 ಪ್ರಿನ್ಸಿಪಲ್ ಇಂಟು ರೇಟ್ ಎಷ್ಟಾಗುತ್ತೆ ಇಲ್ಲಿ 2000 ಆಗುತ್ತೆ. ಇದನ್ನು ಇಕ್ವೇಷನ್ 1 ಅಂತ ತೊಗೊತೀನಿ ನೋಡ್ರಿ. ಆಮೇಲೆ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ನಡವರ್ಕಿನ ಫಾರ್ಮುಲಾ ಏನಾಗುತ್ತೆ ಪಿ ಇಂಟು r/100 ಹೋಲ್ ಸ್ಕ್ವೇರ್ ಆಕತಿ. ಇಲ್ಲಿ ವ್ಯತ್ಯಾಸ ಎಷ್ಟಾಗುತ್ತೆ ಕಂಪೌಂಡ್ ಇಂಟ್ರೆಸ್ಟ್ 65 ಕೊಟ್ಟರೆ ಸಿಂಪಲ್ ಇಂಟ್ರೆಸ್ಟ್ 40 ಕೊಟ್ಟರೆ ಪ್ರಿನ್ಸಿಪಲ್ ಇಂಟು r² ಡಿವೈಡ್ ಬೈ 100 ಇಂಟು 100 ಆಕತಿ. ಇದೆಷ್ಟಾಗುತ್ತೆ 25 ಇಂಟು ಇಲ್ಲಿ 4 0 ಬರ್ತಾವೆ ಈಸ್ ಈಕ್ವಲ್ ಟು ಪಿ r² ಆಕತಿ. ಇದು ಏನಾಗುತ್ತೆ ಇಕ್ವೇಷನ್ 2 ಅಂತ ತೊಗೊಂತೀನಿ. ಇಕ್ವೇಷನ್ 2 / 1 ಮಾಡಿದ್ರೆ ಏನಾಗುತ್ತೆ PR² ಡಿವೈಡೆಡ್ ಬೈ PR ಈಸ್ ಈಕ್ವಲ್ ಟು 2,50,000 ಡಿವೈಡೆಡ್ ಬೈ 2000 ಆಕತಿ. ಇಲ್ಲಿ PR R1 6 ಉಳಿತೈತಿ. ಇಲ್ಲಿ 0 0 ಮಾಡಿ ಇಲ್ಲಿ ಎಷ್ಟು ಉಳಿತೈತಿ
ಆರ್ ವ್ಯಾಲ್ಯೂ 125 ಬರ್ತೈತಿ. ಈ ಇಕ್ವೇಶನ್ ಇದನ್ನ ವ್ಯಾಲ್ಯೂನ ಇಕ್ವೇಶನ್ 1 ಹಾಕೋನು ಪಿ ಇಂಟು 125 ಈಜ್ಕೊಟ್ಟು ಎಷ್ಟೈತಿ 2000 ಐತಿ. ಪಿ ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟಾಗತ್ತೆ ಇಲ್ಲಿ 16 ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಚಿಲ್ಲರೆ ವ್ಯಾಪಾರಿ 12 ಜೋಡು ಬೂಟುಗಳನ್ನು 22,400 ಖರೀದಿಸಿದಾನ. ಅವನು ಇತರ ವೆಚ್ಚಗಳು 1,600 ರೂಪಾಯಿ ಆಗ್ಯಾವು. ಅವನು ಈ 12 ಜೋಡು ಬೂಟುಗಳನ್ನು ಮಾರಾಟದಿಂದ 28,500 ರೂಪಾಯಿ ಗಳಿಸಿದ್ರೆ ಅವ್ನ ಲಾಭ ಶೇಕಡಾವಾರು ಪ್ರಮಾಣ ಎಷ್ಟು ಅಂತ ಕೇಳ್ಯಾರ. ಅವು ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಗೈತಿ 22,400 ಖರ್ಚನ 1,600 ರೂಪಾಯಿ ಖರ್ಚು ಮಾಡ್ಯಾನ. ಅಂದ್ರೆ ಟೋಟಲ್ ಅವು ಕಾಸ್ಟ್ ಪ್ರೈಸ್ 24,000 ಆಗುತ್ತೆ. ಅವ್ನ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 28,500 ಆಗುತ್ತೆ. ಪ್ರಾಫಿಟ್ ಎಷ್ಟತ್ತು 4,500 ಆಯ್ತು. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 4,500 ಡಿವೈಡೆಡ್ ಬೈ 24,000 ಇಂಟು 100 ಆಗುತ್ತೆ. 0 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಎಷ್ಟಾಗುತ್ತೆ 18.75% ಪ್ರಾಫಿಟ್ ಆಗುತ್ತೆ. ಅವಾಗ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. 5 ಬ್ಲೂಟೂತ್ ಸಾಧನಗಳ ಮೇಲೆ 26% ರಿಯಾಯಿತಿ ನೀಡಿದ ನಂತರ ಅವುಗಳ ಮಾರಾಟ ಬೆಲೆ 14,430 ರೂಪಾಯಿಗಳಾದ್ರೆ ಒಂದು ಸಾಧನ ನಮೂದಿತ ಬೆಲೆ ಎಷ್ಟು ಅಂತಂದು ಕೇಳಿದ್ರೆ ನೋಡಿ, ಟೋಟಲ್ ಅದರದ್ದು ಮಾರ್ಕ್ ಪ್ರೈಸ್ 100 ಅಂತಂದಿರ್ತೈತಿ. 26% ಡಿಸ್ಕೌಂಟ್ ಕೊಟ್ಟನ ಅದು ಎಷ್ಟಕ್ಕೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 24 ಆಗುತ್ತೆ. 74 ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ, ಮಾರ್ಕ್ ಪ್ರೈಸ್ 100 ಆಗುತ್ತೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಎಷ್ಟು ಕೊಟ್ಟನ 14,430 ಕೊಟ್ಟನ. ಅಂದ್ರೆ ಇಂಟು ಎಷ್ಟಾಗುತ್ತೆ 195 ಆಗುತ್ತೆ. ಟೋಟಲ್ ಮಾರ್ಕ್ ಪ್ರೈಸ್ ಎಷ್ಟಾಗುತ್ತೆ 19,500 ರೂಪಾಯಿ ಆಗುತ್ತೆ. ಪ್ರತಿ ಒಂದಕ್ಕೆ ಎಷ್ಟಾಗುತ್ತೆ ಒಂದಕ್ಕೆ 19,500 ಡಿವೈಡೆಡ್ ಬೈ 5 ಮಾಡಿದ್ರೆ 3,900 ರೂಪಾಯಿ ಪ್ರತಿ ಒಂದರದ್ದು ಮಾರ್ಕ್ ಪ್ರೈಸ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.